ಒಂಚೂರು ಇಲ್ಲಿ ಅಂಟುತ್ತಿಲ್ಲ ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಒಂದು ಹೊಸ ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಇಷ್ಟ ಮೇಕಪ್ ಮಾಡೋದು. ಸೊ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ನಡುವೆ ಲಟಿನಾ ಮೇಕಪ್ದು ತುಂಬಾ ಟ್ರೆಂಡ್ ನಡೀತಿದೆ. ಸೊ ನಾನು ಕೂಡ ಅದನ್ನು ಟ್ರೈ ಮಾಡಿ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ಲುಕ್ನ ಇವತ್ತು ಟ್ರೈ ಮಾಡಿದೆ. ಸೊ ಈ ರೀತಿ ಬಂದಿದೆ ಇವತ್ತಿನ ಮೇಕಪ್ ಲುಕ್. ಸೊ ಈ ಲುಕ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈ ಚಾನಲಲ್ಲಿರೋ ಬೇರೆ ವಿಡಿಯೋಸ್ ಕೂಡ ಚೆಕ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಸ್ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸೊ ತಡ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೂದಲೆಲ್ಲ ಸ್ವಲ್ಪ ಹಿಂದೆ ಹಾಕೊಂಡ್ಬಿಡೋಣ, ಸೊ ದ್ಯಾಟ್ ಸ್ವಲ್ಪ ಈಸಿ ಆಗುತ್ತೆ ಅಂತ. ಓಕೆ, ಸೊ ಇವಾಗ ಸ್ವಲ್ಪ ಈಸಿ ಆಗುತ್ತೆ. ನಾನು ನನ್ನ ಮುಖದ ಮೇಲೆ ಏನೂ ಹಚ್ಚಿಲ್ಲ, ಜಸ್ಟ್ ಸ್ಕಿನ್ ಕೇರ್ ಮಾಡ್ಕೊಂಡಿನಿ ಅಷ್ಟೇ, ಬಟ್ ಏನು ಮೇಕಪ್ ಏನು ಮಾಡಿಲ್ಲ. ಸೊ ನಿಮ್ಮ ಮುಂದೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿ ಬೈ ಮಾಡೋದಿದ್ರೆ ಆ ಲಿಂಕಿಂದ ಬೈ ಮಾಡ್ಬೋದು. ಸೊ ಫಸ್ಟ್ ನಾನು ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ಪ್ರೈಮರ್ ಹಚ್ತಾ ಇದೀನಿ. ಸೊ ಇದು ಕಲರ್ ಬಾರ್ ಪ್ರೈಮರ್. ಇದನ್ನು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ. ಆಲ್ಮೋಸ್ಟ್ ನಾನು ಮೇಕಪ್ ಯಾವಾಗಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅವಾಗಿಂದ ಯೂಸ್ ಮಾಡ್ತಾ ಇದೀನಿ ಇದನ್ನು. ಸೊ ಖಾಲಿ ಆಗಿದ ತಕ್ಷಣ ನಾನು ಬೇಗ ತರಿಸ್ಕೊತೀನಿ ಮೇಕಪ್ ಮಾಡೋ ಅವಶ್ಯಕತೆ ಇದ್ದರೆ. ಸೊ ಇಷ್ಟು ತೊಗೊತೀನಿ, ಒಂದು ಆಲ್ಮೋಸ್ಟ್ ಒಂದು 2 ಪಂಪಷ್ಟು. ಸೊ ಇಷ್ಟನ್ನ ತೊಗೊಂಡು ನಿಮ್ಗೆ ಎಲ್ಲೆಲ್ಲಿ ಆಯಿಲ್ ಬರುತ್ತಲ್ಲ, ಸೊ ಅಲ್ಲಲ್ಲಿ ಹಚ್ಕೊಂಡು ಹೋಗಿ. ನಂದು ಇಡೀ ಫೇಸ್ ಆಯಿಲಿ ಫೇಸ್, ಸೊ ಹಾಗಾಗಿ ನಾನು ಎಲ್ಲ ಕಡೆ ಹಚ್ಕೊಂಡು ಹೋಗ್ತೀನಿ. ಬಟ್ ಜಾಸ್ತಿ ನಮ್ಮದೆಲ್ಲ ಆಯಿಲ್ ಆಗೋದು ಈ ಕಣ್ಣಿಂದ ಕೆಳಗಡೆ, ಏನಂತಂದರೆ ಫೋರ್ ಹೆಡಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಜಾಸ್ತಿ ಹಚ್ಕೊತ ಹೋಗ್ತೀನಿ. ಮೂಗ್ ಮೇಲೂ ಬರ್ತಿರತ್ತೆ, ಮೂಗ್ ಶೈನಿಂಗ್ ಹೊಡಿತಿರತ್ತೆ ನಂದು ಅವಾಗವಾಗ. ಸೊ ಮೂಗ್ ಮೇಲೂ ಜಾಸ್ತಿ ಸ್ವೆಟ್ ಆಗುತ್ತೆ. ಪ್ರೈಮರ್ ಹಚ್ಚೋದ್ರಿಂದ ನಿಮ್ಮದು ಬೇಸ್ ಏನಿದೆ ಅಲ್ಲ ತುಂಬ ಚೆನ್ನಾಗಿ ಕುತ್ಕೊಳುತ್ತೆ. ಸೊ ಹಾಗಾಗಿ ಒಂಥರ ಪ್ರೈಮರ್ ಹಚ್ಚಿದ ತಕ್ಷಣ ಒಂಥರ ಕ್ಯಾನ್ವಸ್ ಥರ ರೆಡಿ ಆಗುತ್ತೆ ಮುಖ. ಪ್ರೈಮರ್ ಹಚ್ಚಿದ ನಂತರ ನೆಕ್ಸ್ಟ್ ಫೌಂಡೇಶನ್ ಹಚ್ಕೊಬೇಕು. ಸೊ ಫೌಂಡೇಶನ್ಗೆ ನಾನು ಯೂಸ್ ಮಾಡ್ತಿರೋದು ಮೆಬಿಲಿನ್ ಫಿಟ್ ಮಿ ಫೌಂಡೇಶನ್. ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದು 228 ಸಾಫ್ಟ್ ಟ್ಯಾನ್ ಅಂತ. ಬಿಗಿನರ್ಸ್ ಅವ್ರಿಗೆ ತುಂಬಾ ಒಳ್ಳೆ ಫೌಂಡೇಶನ್. ಸೊ ಇದನ್ನು ಹಚ್ಚೋಕ್ಕೆ ನಾನು ಈ ಥರ ಒಂದು ಮೇಕಪ್ ಸ್ಪಾಂಜ್ ತೊಗೊಂಡಿನಿ. ಇದನ್ನು ನೀರಲ್ಲಿ ಹಿಂಡಿ ಫುಲ್ ನೀರನ್ನ ಹಿಂಡ್ಕೊಂಡು ಇಟ್ಕೊಂಡಿನಿ. ಸೊ ಆವಾಗ ದಪ್ಪ ಆಗುತ್ತೆ. ಡ್ರೈ ಆಗಿದ ತಕ್ಷಣ ತುಂಬ ಚಿಕ್ಕದಾಗಿ ಹೋಗುತ್ತೆ. ಸೊ ಇದನ್ನು ಬ್ಲೆಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ. ಸೊ ಈ ಥರ ಕೈ ಮೇಲೆ ನಾನು ತೊಗೊತೀನಿ. 1-2 ಪಂಪ್ ಅಷ್ಟು ಸಾಕಾಗತ್ತೆ ಇಡೀ ಮುಖಕ್ಕೆ. ಇದು ಲಟಿನಾ ಮೇಕಪ್ ಆಗಿದ್ದರಿಂದ ಆಲ್ಮೋಸ್ಟ್ ಫುಲ್ ಕವರೇಜ್ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದನ್ನ ಈ ಥರ ಎಲ್ಲ ಡಾಟ್ ಹಿಡ್ಕೊಳ್ತಾ ಹೋಗ್ತೀನಿ. ಇನ್ನೊಂದು ಚೂರು ಬೇಕಾಗತ್ತೆ, ಯಾಕಂದರೆ ಕತ್ತಿಗೂ ಹಾಕಬೇಕು. ಸೊ ಇನ್ನೊಂದು ಚೂರು ಬೇಕಾಗತ್ತೆ. ಸೊ ಇಷ್ಟು ತೊಗೊಂಡಿದ್ದೀನಿ. ಸೊ ಈ ಥರ ಡಾಟ್ ಮಾಡ್ಕೊಂಡಿದ್ದಾದಮೇಲೆ ಬ್ಲೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತಿರೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಮೇಕಪ್ ಸ್ಪಾಂಜ್ ಇದೆ ನಂಗೆ ತುಂಬಾ ಈಸಿ ಅನಿಸುತ್ತೆ ಬ್ರಷ್ಗಿಂತ. ಸೊ ನಾನು ಜಾಸ್ತಿ ಮೇಕಪ್ ಸ್ಪಾಂಜೇ ಯೂಸ್ ಮಾಡ್ತೀನಿ ಬ್ಲೆಂಡ್ ಮಾಡೋಕ್ಕೆ. ಈ ಫೌಂಡೇಶನ್ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ತುಂಬ ಈಸಿ ಅನಿಸುತ್ತೆ ಬ್ಲೆಂಡ್ ಮಾಡೋಕ್ಕಾಗಲಿ ಅಪ್ಲೈ ಮಾಡ್ಕೊಳಕ್ಕಾಗಲಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿನಿ. ಸೊ ನೆಕ್ಸ್ಟ್ ನಾನು ಕನ್ಸೀಲರ್ ಹಚ್ತಾ ಇದೀನಿ. ಸೊ ನಾನು ಯೂಸ್ ಮಾಡ್ತಿರೋದು ಮೆಬಿಲಿನ್ ಫಿಟ್ ಮಿ ಕನ್ಸೀಲರ್. ಇದು ಶೇಡ್ ಬಂದು 25 ಮೀಡಿಯಮ್ ಅಂತ. ಸೊ ಇದು ಒಂದು ಶೇಡ್ ಲೈಟರ್ ನನ್ನ ಸ್ಕಿನ್ಗೆ. ಸೊ ಈ ಲಟಿನಾ ಮೇಕಪ್ ಏನಿದೆ ಇಲ್ಲೆಲ್ಲ ಹೈಲೈಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಒಂದು ಶೇಡ್ ಲೈಟರ್ ತೊಗೊತಾ ಇದೀನಿ. ನೀವು ನೋಡ್ತಿರ್ಬೋದು ನಾನು ತುಂಬ ಯೂಸ್ ಮಾಡಿದ್ದೀನಿ ಈ ಕನ್ಸೀಲರ್ನ. ಮೆಬಿಲಿನ್ ಯಾವುದೇ ಪ್ರಾಡಕ್ಟ್ಸ್ ಅದು ತುಂಬ ಈಸಿ ಅನಿಸುತ್ತೆ ಅಪ್ಲೈ ಮಾಡೋಕ್ಕಾಗಲಿ ಬ್ಲೆಂಡ್ ಮಾಡೋಕ್ಕಾಗಲಿ. ಜಸ್ಟ್ ಇಲ್ಲಿ ಸ್ವಲ್ಪ ಹಚ್ಕೊಳೋದಷ್ಟೇ. ಇದನ್ನು ಆದಷ್ಟು ಬೇಗ ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ಕನ್ಸೀಲರ್ನ ಬ್ಲೆಂಡ್ ಮಾಡೋಕ್ಕೆ ನಾನು ಬ್ರಷ್ನ ಯೂಸ್ ಮಾಡ್ತಾ ಇದೀನಿ. ಸೊ ಇದನ್ನು ಬೇಗ ಬ್ಲೆಂಡ್ ಮಾಡ್ಕೊಂಬಿಡೋಣ. ಬ್ಲೆಂಡರಿಂದ ಕೂಡ ಬ್ಲೆಂಡ್ ಮಾಡ್ಕೊಬೋದು, ಬಟ್ ನನಗೆ ಸ್ವಲ್ಪ
ಈಸಿ ಅನ್ಸುತ್ತೆ ಬ್ರಷಿಂದ. ಆಮೇಲೆ ಬ್ಲೆಂಡ್ರಿಂದ ಕೂಡ ಮಾಡ್ಕೊತೀನಿ. ಇಷ್ಟು ಸೆಟ್ ಆದಮೇಲೆ ಬ್ಲೆಂಡ್ರಿಂದ ಕೂಡ ಮಾಡ್ಕೊತೀನಿ ಒಂದ್ಸಲಿ. ಸೊ ಈ ರೀತಿ ನಾನು ಬ್ಲೆಂಡ್ ಮಾಡ್ಕೊಂಡೀನಿ ಕನ್ಸೀಲರ್ನ ಬ್ಲೆಂಡ್ ಮಾಡ್ಕೊಂಡಿದ ತಕ್ಷಣ ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡಿ. ಯಾಕಂತಂದರೆ ಕ್ರೀಸಸ್ ಬಿದ್ದೋಗುತ್ತೆ ಕನ್ಸೀಲರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಲೂಸ್ ಪೌಡರ್ನ ಹಚ್ಕೊತೀನಿ. ಲೂಸ್ ಪೌಡರ್ ನಾನು ಯೂಸ್ ಮಾಡ್ತಿರೋದು ಇನ್ಸೈಟ್ ಅವ್ರದ್ದು ಬನಾನಾ ಪೌಡರ್. ಸೊ ಇದನ್ನು ಬೇಕಿಂಗ್ ಕೂಡ ಯೂಸ್ ಮಾಡ್ಕೊಬೋದು, ಹಾಗೆ ಈ ಥರ ಸೆಟ್ ಮಾಡ್ಕೊಳಕ್ಕೂ ಯೂಸ್ ಮಾಡ್ಕೊಬೋದು. ಸೊ ಈ ಪೌಡರ್ನ ಈ ಥರ ಸ್ವಲ್ಪ ತೊಗೊಂಡು ನಾನು ಸೆಟ್ ಮಾಡ್ಕೊತೀನಿ. ಈ ಥರ ನಾರ್ಮಲ್ ಪೌಡ್ರ್ ಜಾಸ್ತಿ ಬಂದರೂ ಪರವಾಗಿಲ್ಲ, ಈ ಥರ ಜಸ್ಟ್ ಬೇಕಿಂಗ್ ಮಾಡ್ಕೊಳೋದು ಅಷ್ಟೇ. ಇದನ್ನ ಆಮೇಲೆ ಡಸ್ಟ್ ಮಾಡ್ಕೊಬೋದು. ಸೊ ಎಷ್ಟು ಜಾಸ್ತಿ ಹಾಕಿದ್ರು ಏನು ತೊಂದರೆ ಏನಿಲ್ಲ. ಸೊ ಇದು ಬೇಕಾಗ್ತಿರೋ ಟೈಮಲ್ಲೇ ನಾವು ಐ ಶ್ಯಾಡೋ ಕೂಡ ಮಾಡ್ಕೊಂಬಿಡೋಣ. ಸೊ ಲೆಟಿನಾ ಮೇಕಪ್ಪಲ್ಲಿ ನಾರ್ಮಲಿ ನಾನು ನೋಡ್ದಂಗೆ ಬ್ರೌನ್ ಐ ಶ್ಯಾಡೋ, ಸ್ವಲ್ಪ ಆಂಬ್ರೆ ಬ್ರೌನ್ ಐ ಶ್ಯಾಡೋ ಮಾಡ್ಕೊತಾರೆ. ಸೊ ಹಾಗಾಗಿ ಸ್ವಲ್ಪ ಕನ್ಸೀಲರ್ನ ಫಸ್ಟ್ ಹಚ್ಕೊಂಬಿಡೋಣ. ಸೇಮ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಮತ್ತೆ ಬ್ಲೆಂಡ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ಫಾಲೋ ಮಾಡೋದಷ್ಟೇ. ಕನ್ಸೀಲರ್ ಹಚ್ಕೊಂಡಿನಿ, ಇದನ್ನು ಕೂಡ ಸೆಟ್ ಮಾಡ್ಕೊಬೇಕು. ಸೊ ಇದಕ್ಕೆ ನಾನು ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ, ಮೆಬಿಲಿನ್ ಅವ್ರದ್ದು. ಸೊ ಇದು ಸೆಟ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಐ ಶ್ಯಾಡೋ ಮಾಡ್ಕೊಳ್ಳೋಣ. ಐ ಶ್ಯಾಡೋಗೋಸ್ಕರ ನಾನು ಮೇಕಪ್ ರೆವಲ್ಯೂಷನ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಂಬ ವೆರೈಟಿ ಐ ಶ್ಯಾಡೋಸ್ ಬರುತ್ತೆ. ಸೊ ವೆಡ್ಡಿಂಗ್ ಏನಾದರೂ ಮಾಡ್ಕೊಂಡಿದ್ರೆ ಐ ಶ್ಯಾಡೋ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಇದು ನಾನು ತುಂಬ ಮುಂಚೆ ತೊಗೊಂಡಿದ್ದೆ, ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಮುಂಚೆ. ಸೊ ಇವಾಗ ಅದು ಸಿಗುತ್ತೋ ಇಲ್ಲೋ ಡೌಟ್ ನನಗೆ. ಏನಾದರೂ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದರ ಐ ಶ್ಯಾಡೋ ಅಷ್ಟು ಕಷ್ಟ ಅಂತ ಅನ್ಸಲ್ಲ ನನಗೆ. ಸೊ ಈ ಥರ ಒಂದು ಬ್ರೌನ್ ಐ ಶ್ಯಾಡೋ ತೊಗೊತಾ ಇದ್ದೀನಿ. ಲೈಟ್ ಬ್ರೌನಿಶ್ ಇದೆಯಲ್ಲ, ಈ ಐ ಶ್ಯಾಡೋ ತೊಗೊಂಡು ಒಂದು ಸ್ವಲ್ಪ ಐಲಿಡ್ ಮೇಲೆ ಮಾಡ್ಕೊತಾ ಹೋಗ್ತೀನಿ ಅಷ್ಟೇ. ಐಲಿಡ್ಸ್ ಏನಿದೆ ಅದನ್ನು ಇದರಲ್ಲೇ ಕವರ್ ಮಾಡ್ಕೊತೀನಿ. ಸೊ ಈ ರೀತಿ ಫುಲ್ ಕವರ್ ಮಾಡ್ಕೊಂಡಿನಿ. ಸೊ ಇನ್ನೊಂದು ಕಡೆನೂ ಮಾಡ್ಕೊಂಡ್ಬಿಡ್ತೀನಿ ಹಾಗೆ. ಸೊ ಇಷ್ಟು ಬ್ಲೆಂಡ್ ಮಾಡ್ಕೊಂಡಿನಿ. ಸೊ ಇವಾಗ ಚೀಕ್ಸ್ ಎಲ್ಲ ಸ್ವಲ್ಪ ಕಾಂಟೋರ್ ಮಾಡ್ಕೊಳ್ಳೋಣ. ಕಾಂಟೋರ್ ಮಾಡೋಕ್ಕೆ ನಾನಿದು NYBay ಅವ್ರದ್ದು ಕಾಂಟೋರ್ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಕಾಂಟೋರ್ ಪೌಡ್ರ್ ಕೂಡ ಇದೆ. ಸೊ ಅದನ್ನು ನಾನು ಯೂಸ್ ಮಾಡ್ತಿರೋದು ಶುಗರ್ ಅವ್ರದ್ದು ಕಾಂಟೋರ್ ಪೌಡರ್. ಸೊ ಈ ರೀತಿ ಕಾಣುತ್ತೆ ಇದು. ಸೊ ಇದನ್ನು ಯೂಸ್ ಮಾಡ್ಕೊಬೋದು, ಇಲ್ಲ ಸ್ಟಿಕ್ನ ಯೂಸ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಜಾಸ್ತಿ ಕಟ್ಸ್ ಬೇಕಾಗಿರೋದ್ರಿಂದ ನಾನು ಕಾಂಟೋರ್ ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಲಿಪ್ಸ್ಟಿಕ್ ಥರ ಬರುತ್ತೆ, ಆರಾಮಾಗಿ ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಜಸ್ಟ್ ಈ ಥರ ಸೈಡಲ್ಲಿ ಈ ಥರ ಒಂದು ಲೈನ್ ಮಾಡ್ಕೊಬೇಕಾಗತ್ತೆ, ಎಲ್ಲಿ ನಿಮಗೆ ಅದು ಕಟ್ ಥರ ಬೇಕಲ್ಲ ಅಲ್ಲಿ. ಆಮೇಲೆ ಮೂಗು ಸ್ವಲ್ಪ ಕಾಂಟೋರ್ ಮಾಡ್ಕೊಳೋಣ. ಎಡ್ಜಸ್ ಸ್ವಲ್ಪ ಒಂಥರ ಸ್ಟ್ರೇಟ್ ಬರೋ ಥರ. ಸೊ ಈ ಥರ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿನ್ನ ಹತ್ರನೂ ಮಾಡ್ಕೊಳ್ಳೋಣ. ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲೆಂಡಿಂಗ್ ಬ್ರಷಲ್ಲಿ ಮಾಡ್ಕೊತಾ ಇದ್ದೀನಿ. ಕಾಂಟೋರ್ ಆಗಿದ ತಕ್ಷಣ ಈ ಎಡ್ಜಸ್ನ ಕೂಡ ಸ್ವಲ್ಪ ಬೇಕ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಮತ್ತೆ ಅದೇ ಪೌಡರ್ ತೊಗೊತಾ ಇದ್ದೀನಿ, ಸೆಟ್ಟಿಂಗ್ ಪೌಡರ್. ಇದು ಸ್ವಲ್ಪ ಬೇಕಾಗ್ತಿರಲಿ. ಇಲ್ಲೇನು ನಾವು ಬೇಕಿಂಗ್ ಮಾಡಿದ್ವಲ್ಲ ಅದನ್ನು ಡಸ್ಟ್ ಮಾಡ್ಕೊಂಬಿಡೋಣ. ಸೊ ದ್ಯಾಟ್ ನಾವು ನೆಕ್ಸ್ಟ್ ಬ್ಲಷ್ ಹಚ್ಕೊಬೋದು. ಸೊ ಜಸ್ಟ್ ಈ ಥರ ಡಸ್ಟಿಂಗ್ ಬ್ರಷಿಂದ ಈ ಥರ ಬ್ರಷ್ ಮಾಡ್ಕೊಳೋದಷ್ಟೇ. ನೆಕ್ಸ್ಟು ಇದೆಲ್ಲ ಡಸ್ಟ್ ರಿಮೂವ್ ಮಾಡ್ಕೊಂಡಿದ್ದಾದಮೇಲೆ ಐಲೈನರ್ ಟೈಮ್. ಸೊ ಇದು ವಿಂಗ್ ಲೈನರ್ ಇದೆ ಲ್ಯಾಟಿನಾ ಮೇಕಪ್ಪಲ್ಲಿ. ಸ್ವಲ್ಪ ಟ್ರಿಕಿ ಅನಿಸುತ್ತೆ, ಈಗ ಹುಡೆಡ್ ಐಸ್ ಇರೋರಿಗೆ ಇನ್ನೂ ಸ್ವಲ್ಪ ಟ್ರಿಕಿ ಅನಿಸುತ್ತೆ. ಬಟ್ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಐಲೈನರ್ಗೋಸ್ಕರ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮೆ ಐಲೈನರ್. ಸೊ ಇದು ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿರ್ತೀರ. ಸೊ ಇದೇನು ನಮ್ಮದು ಲೋವರ್ ಐಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಈ ಥರ ವಿಂಗ್ ಮಾಡ್ಕೊಬೇಕಾಗತ್ತೆ. ಸೊ ಈ ರೀತಿ ಬರುತ್ತೆ ನನ್ನ ವಿಂಗ್ ಐಲೈನರ್. ನಾರ್ಮಲಿ ವಿಂಗ್ ಲೈನರ್ ನೋಡೋದು ಸ್ವಲ್ಪ ಹಿಂಗೆ ಬರುತ್ತಲ್ಲ, ನಂದು ಐಲೈನರ್ ನನ್ನ ಐಸ್ ಇರೋದೇ ಒಂಥರ ಡ್ರೂಪಿ ಐಸ್ ಅಂತಾರಲ್ಲ ಆ ಥರ. ಸೊ ವಿಂಗ್ ಲೈನರ್ ಕೂಡ ಹಾಗೆ ಬರುತ್ತೆ. ಸೊ ಇನ್ನೊಂದು ಕಡೆನೂ ಮಾಡ್ಕೊಳೋಣ. ಇದು ಐಲೈನರ್ ಟಾಸ್ಕ್ ಏನಂತಂದರೆ ಒಂದು ಸೈಡ್ ಹೆಂಗಿರುತ್ತೆ ಹಂಗೆ ಇನ್ನೊಂದು ಸೈಡು ಮಾಡಬೇಕಾದ್ರೆ ದೊಡ್ಡ ಟಾಸ್ಕ್ ನನಗೆ. ಈ ಸೈಡ್ ಸ್ವಲ್ಪ
ದಪ್ಪ ಆಗಿದೆ, ಈಗ ಸ್ವಲ್ಪ ಸಣ್ಣ ಅಂತ ಅನ್ಸುತ್ತೆ. ಇವಾಗ ಐಬ್ರೋನ್ ಕೂಡ ಶೇಪ್ ಮಾಡ್ಕೊಂಡ್ಬಿಡೋಣ. ನಾನು ಜಾಸ್ತಿ ಐಬ್ರೋ ಪೆನ್ಸಿಲ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಈ ಥರ ಹಿಂದೆ ಬ್ರಷ್ ಇರುತ್ತಲ್ಲ ಅದರಿಂದ ಈ ಥರ ಶೇಪ್ ಮಾಡ್ಕೊತೀನಿ ಅಷ್ಟೇ. ಯಾಕಂದರೆ ಆಲ್ರೆಡಿ ತಿಕ್ಕಾಗಿದೆ, ಇನ್ನೊಂದು ಐಬ್ರೋ ಪೆನ್ಸಿಲ್ ಎಲ್ಲ ಹಚ್ಚಿದ್ರೆ ಮತ್ತೆ ಇನ್ನೊಂದು ತುಂಬಾ ಡ್ರಾಮ್ಯಾಟಿಕ್ಕಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಐಬ್ರೋ ಪೆನ್ಸಿಲ್ ಎಲ್ಲ ಯೂಸ್ ಮಾಡ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಈ ಥರ ಬ್ರಷ್ ಮಾಡ್ಕೊತೀನಿ ಅಷ್ಟೇ. ಸೊ ಇವಾಗೆಲ್ಲ ಇಲ್ಲಿ ಪೌಡ್ರೆಲ್ಲ ಏನು ಹಚ್ಚಿದ್ವಿ ಅದೆಲ್ಲ ಸ್ವಲ್ಪ ಡಸ್ಟ್ ಮಾಡ್ಕೊಂಬಿಡೋಣ, ಸೊ ದ್ಯಾಟ್ ಅದಲ್ಲೇ ಕುತ್ಕೊಬಾರ್ದು. ನೆಕ್ಸ್ಟು ಬ್ಲಷ್ ಹಚ್ಕೊತೀನಿ. ನನ್ನ ಹತ್ರ 2 ಆಪ್ಷನ್ಸ್ ಇದೆ. ಒಂದು ಲಿಕ್ವಿಡ್ ಬ್ಲಷ್ ಇದೆ, ಇದು ಅರ್ತ್ ರಿದಮ್ ಅವ್ರದ್ದು ಲಿಕ್ವಿಡ್ ಬ್ಲಷ್ ಇದೆ. ವೆಟ್ ಅಂಡ್ ವೈಲ್ಡ್ ಅವ್ರದ್ದು ಬ್ಲಷ್ ಪೌಡ್ರ್ ಇದೆ. ಬಟ್ ಈ ಲುಕ್ಗೋಸ್ಕರ ನಾನು ಲಿಕ್ವಿಡ್ ಬ್ಲಷೇ ಯೂಸ್ ಮಾಡ್ತೀನಿ, ಯಾಕೆ ಈಸಿ ಬ್ಲೆಂಡ್ ಆಗೋಕ್ಕೆ, ಆಮೇಲೆ ಒಳ್ಳೆ ಫಿನಿಶ್ ಕೂಡ ಕೊಡುತ್ತೆ. ಸೊ ಬ್ಲಷ್ ಹಾಕೋಣಕ್ಕಿಂತ ಮುಂಚೆ ಲ್ಯಾಟಿನಾ ಮೇಕಪ್ಪಲ್ಲಿ 2 ಇಂಪಾರ್ಟೆಂಟ್ ವಿಷಯ ಇದೆ. ಒಂದು ಐ ಲ್ಯಾಶಸ್, ಆಮೇಲೆ ಲಿಪ್ಸ್. ಸೊ ಫಸ್ಟ್ ಐ ಲ್ಯಾಶಸ್ ಹಚ್ಕೊಂಬಿಡೋಣ, ಯಾಕೆ ಅದು ಸ್ವಲ್ಪ ಟಾಸ್ಕೇನೆ ಹಚ್ಚೋದು. ನನ್ನ ಹತ್ರ ಈ ಪ್ಯಾಕ್ ಐ ಲ್ಯಾಶಸ್ ಇದೆ, ಸೊ ಇದು ಹಚ್ಕೊಡೋಣ. ಇದು ನಂತರ ಗ್ಲೂ ಕೂಡ ಇರಲಿಲ್ಲ, ನೆನ್ನೆ ಹೋಗಿ ತೊಗೊಂಬಂದೆ ಮೇಕಪ್ಗೋಸ್ಕರ. ಸೊ ಇದು ಹೂಡಾ ಬ್ಯೂಟಿ ಚಿಕ್ಕದು ಒಂದು ಐ ಲ್ಯಾಶ್ ಗ್ಲೂ ತೊಗೊಂಬಂದಿದ್ದೀನಿ. ಸೊ ಇದನ್ನು ಇದ್ರ ಮೇಲೆ ಹಚ್ಚಿ ಹಚ್ಕೊಬೇಕಷ್ಟೆ. ಇದು ಓಪನೇ ಆಗ್ತಿರಲಿಲ್ಲ, ಫುಲ್ ಒಂಥರ ಬ್ಲಾಕ್ಡ್ ಆಗೋಗಿತ್ತು. ಸೊ ಇವಾಗ ಪಿನ್ ಅದು ಇದು ಹಾಕಿ ಸ್ವಲ್ಪ ಓಪನ್ ಮಾಡಿದ್ದೀನಿ, ಜುಗಾಡ್ ಮಾಡಿದ್ದೀನಿ, ಹಚ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈಯಿಂಗ್ ಮಾಡಿಕೊಂಡು ಲ್ಯಾಶಸ್ ಹಚ್ಕೊಬೇಕಾಗತ್ತೆ, ಸ್ವಲ್ಪ ಡ್ರೈ ಮಾಡ್ಕೊಬೇಕಾಗತ್ತೆ. ಇದೇ ಟ್ರಿಕ್ಕಿ ಪಾರ್ಟ್ ನನಗೆ ಮೇಕಪ್ಪಲ್ಲಿ. ಐ ಲ್ಯಾಶ್ ಹಚ್ಕೊಳೋದು ತುಂಬಾ ಟ್ರಿಕ್ಕಿ ಅನಿಸುತ್ತೆ. ಹಚ್ಕೊಂಡು ವಾಪಸ್ ಬರ್ತೀನಿ. ಸೊ ಐ ಲ್ಯಾಶಸ್ ಹಚ್ಕೊಂಡಿದ್ದೀನಿ. ಎಷ್ಟು ಟಾಸ್ಕ್ ಅಂತಂದರೆ ಇದು ಸಿಂಗಲ್ ಅದು ಅನ್ಸ್ಕೊಳೋದ್ರಲ್ಲ ಸಿಕ್ಕಾಪಟ್ಟೆ ಕಷ್ಟ ನನಗೆ. ಇದನ್ನು ಸ್ವಲ್ಪ ಸೆಟ್ ಮಾಡ್ಕೊಳೋಕ್ಕೋಸ್ಕರ ಮಸ್ಕರಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೆಬಿಲಿನ್ ಕೊಲೋಸಲ್ ಮಸ್ಕರ ಇದು. ಮಸ್ಕರಾನ ನಾನು ಕೆಳಗಡೆ ಐ ಲ್ಯಾಶಸಲ್ಲೂ ಸ್ವಲ್ಪ ಹಚ್ಕೊತೀನಿ, ಚೂರೇ ಚೂರು ಹಚ್ಕೊಬೇಕು. ಯಾಕಂದರೆ ಇದನ್ನು ಜಾಸ್ತಿ ಲ್ಯಾಟಿನಾ ಮೇಕಪ್ಪಲ್ಲಿ ಜಾಸ್ತಿ ಮೇಲೇ ಇರೋದು, ಸೊ ಅಂದರೆ ಅಪ್ಪರ್ ಐ ಲ್ಯಾಶಸ್ ಮಾತ್ರ. ಸೊ ಕೆಳಗಡೆ ಜಸ್ಟ್ ಸ್ವಲ್ಪ ಹಚ್ಕೊತೀನಿ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಬ್ಲಷ್ ಹಚ್ಕೊಳೋಣ. ಇದನ್ನ ನಾನು ಈ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತೀನಿ. ಈ ರೀತಿ ಒಂಥರ ನ್ಯಾಚುರಲ್ ಫಿನಿಶ್ ಕೊಡುತ್ತೆ ಈ ಲಿಕ್ವಿಡ್ ಬ್ಲಷ್. ಸೊ ಇದು ತುಂಬಾ ಇಷ್ಟ ನನಗೆ. ಸೊ ಮೇಕಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಅದಕ್ಕಿಂತ ಮುಂಚೆ ನಾವು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋಣ. ಸೊ ನಾನು ಫೇಸಸ್ ಕೆನಡಾದು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಸೆಟ್ ಮಾಡ್ಕೊಂಬಿಡೋಣ, ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಾದ ನಂತರ ಇಲ್ಲಿ ಒಳಗಡೆ ಇನ್ನರ್ ಕಾರ್ನರ್ಸ್ ಇರತ್ತಲ್ಲ ಕಂಡು, ಸೊ ಅದಕ್ಕೆ ಸ್ವಲ್ಪ ಸಿಲ್ವರ್ ಥರ ಒಂದು ಜಸ್ಟ್ ಡಾಟ್ ಥರ ಇಟ್ಕೊತೀನಿ. ಇದೊಂಥರ ರೋಸ್ ಗೋಲ್ಡ್ ಕಲರ್ ಥರ ಇದೆ. ಸೊ ಇದನ್ನು ಇನ್ನರ್ ಕಾರ್ನರಲ್ಲಿ ಒಂದು ಪಿಂಚ್ ಥರ ಇಟ್ಕೊಳೋದಷ್ಟೇ. ಸೊ ಈ ಥರ ಇನ್ನರ್ ಕಾರ್ನರಲ್ಲಿ ಹೋಗಿ ಈ ಥರ ಒಂದು ಪಿಂಚ್ ಇಟ್ಕೊಳೋದಷ್ಟೇ. ಸೊ ಈ ಥರ ಹೈಲೈಟ್ ಮಾಡ್ಕೊಳೋದು ಕಾಣ್ತಿದೆ ಅಲ್ಲ, ಇಲ್ಲಿ ವೈಟ್ ಕಲರ್ ಥರ ಒಂದು ಡಾಟ್ ಥರ ಇಟ್ಕೊಂಡಿನಿ ಅಷ್ಟೇ. ಆನಂತರ ಹೈಲೈಟರ್ ಯೂಸ್ ಮಾಡೋಣ. ಹೈಲೈಟರ್ಗೆ ನಾನು ಗೋಲ್ಡ್ ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ, ಇದು ಮೆಬಿಲಿನ್ ಅವ್ರದ್ದೇನೆ. ಸ್ವಲ್ಪ ಈ ಥರ ಕೈಯಲ್ಲಿ ಹಚ್ಕೊಂಡು ಈ ಥರ ಈ ಕಡೆ ಸೈಡಲ್ಲಿ ಬ್ಲೆಂಡ್ ಮಾಡ್ಕೊತೀನಿ ಅಷ್ಟೇ. ಸೊ ನೆಕ್ಸ್ಟ್ ಪಾರ್ಟ್ ಬಂದು ಇದು ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕಲ್ಲಿ ಸ್ವಲ್ಪ ಟ್ರಿಕ್ಸ್ ಇದೆ, ಸೊ ಅದನ್ನು ಕೂಡ ಮಾಡೋಣ. ಸೊ ಲಿಪ್ಸ್ಟಿಕ್ ಸ್ವಲ್ಪ ಓವರ್ಲೈನ್ ಮಾಡ್ಕೊಬೇಕು, ನಿಮ್ಮ ಲಿಪ್ಸ್ ಹಿಂಗಿರತ್ತಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಮೇಲೆಯಿಂದ ಲೈನ್ ಡ್ರಾ ಮಾಡ್ಕೊಬೇಕಾಗತ್ತೆ. ಗೊತ್ತಿರ್ಬೋದು, ಒಂದು ಸ್ವಲ್ಪ ಹೊರಗಡೆ ಹಾಕಿದ್ದೀನಿ. ನನ್ನ ಲಿಪ್ಸ್ ತುಂಬಾ ಸಣ್ಣಕ್ಕಿಲ್ಲ, ಸೊ ಇನ್ನೊಂದು ಜಾಸ್ತಿ ದಪ್ಪ ಅನಿಸ್ಬಾರ್ದು ಅಂತ. ಸೊ ಸ್ವಲ್ಪ ಈ ಥರ ಬ್ಲೆಂಡ್ ಮಾಡ್ಕೊತ ಬರಬೇಕು. ಓಕೆ, ಆನಂತರ ಲಿಪ್ಸ್ಟಿಕ್ ಹಾಕೋಣ. ಸೊ ಲಿಪ್ಸ್ಟಿಕ್ಗೆ ನಾನು ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಶೇಡ್ ಬಂದು ಮಾವ್ ಬ್ಲಷ್ ಅಂತ. ಸೊ ಇದು ಸ್ವಲ್ಪ ಪಿಂಕಿಶ್ ಥರ ಬರುತ್ತೆ. ಸೊ ಬ್ರೌನ್ ಕಲರ್ ಲೈನಿಂಗ್ ಹಾಕಿದ್ವಲ್ಲ, ಸೊ ಮೆಟೀರಿಯಲ್ ಸ್ವಲ್ಪ ಪಿಂಕಿಶ್ ಆಂಬ್ರೆ ಎಫೆಕ್ಟ್ ಕೊಡುತ್ತೆ. ಚೂರು ಈ ಥರ ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಲಿಪ್ಸ್ಟಿಕ್ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯಿತು, ಒಂಥರ ಡಿಫ್ರೆಂಟ್ ಕಲರ್ ಕೊಡ್ತಿದೆ ಆ್ಯಕ್ಚುಲಿ. ಸೊ ಈ ರೀತಿ ಇದು ಮೇಕಪ್. ಸೊ ಇನ್ನೊಂದು ಸ್ವಲ್ಪ ರೆಡಿಯಾಗಿ ಕೂದಲೆಲ್ಲ ಸ್ವಲ್ಪ ಸೆಟ್ ಮಾಡಿಕೊಂಡು ಬರ್ತೀನಿ. ಸೊ ಈ ರೀತಿ ಟರ್ನ್ ಔಟ್ ಆಗಿದೆ ಈ ಮೇಕಪ್. ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ
ನಂಗೆ ತುಂಬ ಇಷ್ಟ ಆಯಿತು ಈ ಮೇಕಪ್ ಆ್ಯಕ್ಚುಲಿ ತುಂಬ ಲೈಟ್ ಆಗಿದೆ. ಸೊ ಈ ಮೇಕಪ್ ಲುಕ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿಯೇ ಜಾಸ್ತಿ ನಿಮಗೆ ಮೇಕಪ್ ವೀಡಿಯೋಸ್ ಬೇಕಂತಂದರೂ ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗೂ ಮಾಡ್ತೀನಿ. ಬೇರೆ ಇನ್ನೇನು ಥರ ವೀಡಿಯೋಸ್ ಬೇಕು ಅದನ್ನು ಕೂಡ ತಿಳಿಸಿ, ಅದನ್ನು ಕೂಡ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.